ಆಹಾಹಾಹಾ. ರಾಮನವಮಿ ಆಗಿ 3-4 ದಿನ ಆಯ್ತು. ಬಾಯಿಗೆ ಒಂಚೂರು ಹೊಲಸು ತಿನ್ಬೇಕು. ಹೊಲಸು ತಿಂದ್ರೇನೆ ಬಾಡಿ ಚೆನ್ನಾಗಿ ಶಕ್ತಿಯುತವಾಗಿರ್ಬೇಕು. ಹಂಗಾಗಿ ಇವತ್ತು ಏನೋ ಒಂಚೂರು ಹೊಲಸು ಮುಟ್ಲೇಬೇಕು ನಾನು ಇವತ್ತು. ಚಿಕನ್ ತಗೋಣ ಅಂತ ಹೋದ್ರೆ ಸಿಕ್ಕಾಪಟ್ಟೆ ಹೀಟು, ಆಮೇಲೆ ಎದ್ವಾದದು ಹೀಟ್ ಆಗ್ಬಿಟ್ಟು ಆಮೇಲೆ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ. ಅದಕ್ಕೆ ಇವತ್ತು ಮೀನು ಸಾರು ಉಂಡ್ಬಿಡೋಣ ಅಂತಿದ್ದೀನಿ. ಬಂದ್ರಾ? ಸರಿ. ಯಾವಾಗ ನೋಡಿದ್ರು ಒಟ್ಟಿಗೆ ಇದ್ದೀರಾ. ಇದು ಏನು ತೊಂದರೆ ಇಲ್ಲ. ಇವತ್ತು ಭಾನುವಾರ ಅಲ್ಲ, ರಾಮನವಮಿ ಕಳೆದು 4-5 ದಿನ ಆಯಿತು. ಮನೇಲಿ ಏನು ಮಾಡಿಲ್ಲ. ಸರಿ ಆಯಿತು. ಅದಕ್ಕೆ ಇವತ್ತು ಮೀನು ತರೋಣ ಅಂತಿದ್ದೀನಿ. ಮೀನು ಸಾರು, ಫಿಶ್ ಫ್ರೈ ಎರಡೂ ಒಟ್ಟಿಗೆ ಮಾಡ್ಬಿಟ್ರಿ ಇವತ್ತು. ಚೆನ್ನಾಗಿ ಉಣ್ಬಿಟ್ಟು ಸಂಜೆ ಬೇಗ ಮನೆಕೊಂಡ್ಬಿಡ್ತೀನಿ. ಇವತ್ತು ಭಾನುವಾರ ಅಂತ ಆಗ ಬೆಳಗ್ಗೆ ಕುಡ್ಕೊಂಡಿದ್ದೆ ನೀನು. ಹಿಂಗೆ ಮಾಡೋದು ನೀನು. ಯಾಕೆ ಹೇಳು? ಬೆಳಗ್ಗೆಲ್ಲ ಕುಡಿಬೇಡ, ಎಷ್ಟು ಸರಿ ಹೇಳ್ಬೇಕು ನನಗೆ? ಕುಡಿಯೋದು ಬಿಡು ಅಂತ ಹೇಳ್ಬಿಟ್ಟು ಆ ದೇವ್ರಿಗೆ ಈ ದೇವ್ರಿಗೆ ಅಡ್ಡಾಡಿದಾಯ್ತು. ಯಾವ ದೇವರು ಫಲನೇ ಕೊಡಲಿಲ್ಲ ನಿನಗೆ. ನಾವು ನೋಡಿದ್ರೆ ಹಿಂಗೆ ಕಷ್ಟಪಡ್ತಾನೆ ಇದ್ದೀವಿ, ನೀನು ಮಾತ್ರ ಕುಡ್ಕೊಂಡು ಅಡ್ಡಾಡು. ನನಗಂತೂ ಬಡ್ಕೊಂಡು ಸಾಕಾಗೋಯ್ತು ಅತ್ಲಾಗೆ. ಕುಡಿಬೇಡ ಕಣ, ಲಿವರ್ ಡ್ಯಾಮೇಜ್ ಆಗ್ತವೆ, ಕುಡಿಬೇಡ ಕಣ ಅಂತ ಹೇಳಿ ಸಾಕಾಗೋಗ್ಬಿಡ್ತು. ಇವನು ಮಿತಿ ಮೀರಿದೇನೆ. ಏಯ್, ನಿನಗೆ ಅರ್ಥವಾಗುತ್ತಾ ಇಲ್ವಾ ನಾವು ಹೇಳೋದು? ಕುಡಿಬೇಡ ಅಂತ ಹೇಳಿದ್ರೆ ಅರ್ಥ ಆಗಲ್ವಾ ನಿಮಗೆ? ನಾನ್ಸೆನ್ಸ್, ಅನ್ಕಲ್ಚರ್ಡ್ ಫೆಲೋಸ್. ಕುಡಿಯೋದು ಇವಾಗಿನ ಫ್ಯಾಷನ್ ಅಮ್ಮ, ನಿಮಗೆ ಅವೆಲ್ಲ ಗೊತ್ತಾಗಲ್ಲ. ನಾನು ಮೀನು ತಂದು ಕೊಡ್ತೀನಿ, ಮೀನು ಸಾರು ರೆಡಿ ಮಾಡಿರಿ. ಹಂಗೆ ಫಿಶ್ ಬೋಂಡಾ ರೆಡಿ ಮಾಡಿರಿ. ಬರ್ತೀನಿ ನಾನು. ಈ ಕಾಲಕ್ಕೇನು ಬದಲಾಗಲ್ಲ, ನಂಗೆ ಗೊತ್ತು. ಇನ್ನು ಏನೇನು ಅವಂತರ ಮಾಡ್ತಾನೆ ಏನೋ. ಏನು ಮಾಡೋಕ್ಕಾಗುತ್ತತೆ? ಇರ್ಲಿ ಬಿಡ್ರಿ ಅತ್ಲಾಗೆ. ಏನೋ ಮೊದಲು ದಿನ ಕುಡಿಯೋರು, ಇವಾಗಲಾದ್ರೆ ತಿಂಗಳಿಗೆ ಒಂದ್ಸರಿ ಏನಾದ್ರು ಕುಡಿತಿದ್ದಾರೆ. ಅದು ಬೆಳಗ್ಗೆ ಮಾತ್ರ ಕುಡಿಯೋದು ಬೇಡ ಅಂತ ಹೇಳಿದೆ, ಮತ್ತೆ ಶುರು ಹಚ್ಕೊಂಡಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ಬರ್ರಿ ಅತ್ಲಾಗೆ. ಮೀನು ಸಾರಿಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ನಡಿಯ ಮಾತ್ಲಾಗೆ. ಅವ್ನು ತಂದು ಇಡೋಷ್ಟದಿ ನಾವು ಖಾರಾಗಿರೋ ರುಬ್ಕೊಂಡು ಎಲ್ಲ ಮಾಡ್ಕೊಂಬ ಅತ್ಲಾಗೆ. ಸುಮ್ಮನೆ ಬಂದು ಆಮೇಲೆ ಗಲಾಟೆ ಮಾಡ್ತಾನೆ ಅವನು. ಕರಿಯಪ್ಪರು ಚೆನ್ನಾಗಿದ್ದೀರಾ? ಓಹೋ ಹೋ 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 ಹೋ, ಮುನಿಯಮ್ಮನವರು. ಮೀನಿನ ವ್ಯಾಪಾರ ಶುರು ಮಾಡ್ಕೊಂಬಿಟ್ರಾ? ಒಳ್ಳೇದಾಯ್ತು ಬಿಡ್ರಿ. ನಿಮ್ಮ ಯಜಮಾನ್ರು ಹೇಗಿದ್ದಾರೆ? ಚೆನ್ನಾಗಿದ್ದಾರಾ? ಇವಾಗ ಏನು ಮಾಡ್ತಿದ್ದಾರೆ ಕೆಲಸ ಕಾರ್ಯ? ಅವರು ಮೀನು ಹಿಡಿತಾರ. ಮೀನೆಲ್ಲ ಹಿಡ್ದಿಲ್ಲ ಚೆನ್ನಾಗಿ ತಗೊಂಡು ಬಂದ್ಬಿಟ್ಟು ನನ್ನ ಕಡೆ ಕೊಡ್ತಾರೆ. ನಾನು ಅದನ್ನು ಒಳ್ಳೆ ರೇಟಿಗೆ ಮಾರ್ತೀನಿ. ಇದೇ ನಮ್ಮದು ಉದ್ಯೋಗ. ಮೀನು ಹಿಡಿ ಮೀನು ಮಾರು. ಮೀನಿಡಿ ಮೀನು ಮಾರು. ಒಳ್ಳೆ ಉದ್ಯೋಗ ಮೀನುಗಾರಿಕೆ. ಭಾಳ ಒಳ್ಳೆಯದು. ಚೆನ್ನಾಗಿ ನಡೀತೈತಾ ವ್ಯಾಪಾರ? ಹೆಂಗ ತಕ್ಕಮಟ್ಟಿಗೆ ದೇವರು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ. ಯಾವ ಮೀನು ಬೇಕಣ್ಣ ಹೇಳ್ರಿ? ಈ ಮೀನುಗಳು ನೋಡ್ತಾ ಇದ್ರೆ ಎಲ್ಲವೂ ಬೇಕು ಅನ್ಸುತ್ತಪ್ಪ. ಯಾವ್ದು ಬೇಕು ಅಂದ್ರೆ ಹೆಂಗೆ ಹೇಳೋಣ? ಅದಕ್ಕೇನಂತೆ, ಎಲ್ಲನೂ ತಗೊಂಡೋಗ್ರಿ. ಎಲ್ಲ ಮೀನು ಟೇಸ್ಟ್ ಮಾಡ್ರಿ. ಒಳ್ಳೆ ಮೀನು ಒಳ್ಳೆ ಟೇಸ್ಟ್ ಆಗಿರುತ್ತೆ. ಆರೋಗ್ಯಕ್ಕೂ ಒಳ್ಳೇದು. ಎಲ್ಲ ತಗೊಂಡೋಗ್ರಿ ಬೇಕಿದ್ರೆ. ನಮ್ಮ ಬಾಡಿಲಿರೋ ಇಂಜಿನು ಸ್ವಲ್ಪ ಸಣ್ಣದು. ಆ ಇಂಜಿನ್ಗೆ ಎಷ್ಟು ಊಟ ಬೇಕೋ ಅಷ್ಟೇ ತಗೊಂಡೋಗೋದು ನಾವು. ಮಿತಿ ಮೀರಿ ತಗೊಂಡೋಗ್ಬಿಟ್ರೆ ದೇಹಕ್ಕೆ ಒಳ್ಳೇದಾಗಲ್ಲ. ಅದಕ್ಕೆ ಜಾಸ್ತಿ ಬೇಡ, ಒಂದು 2 kg ಕೊಡ್ರಿ. ಬಾಂಗಡೆ ಮೀನು ಕೊಟ್ಬಿಡ್ರಿ. ಹಂಗೆ ಇನ್ನೊಂದು kg ಗೌರಿ ಮೀನು ಕೊಟ್ಬಿಡಮ್ಮ. ಅಷ್ಟೇ ಸಾಕ? ಇನ್ನೂ ಏನಾದ್ರು ಬೇಕಾ ಕರಿಯಪ್ಪನವ್ರೆ ಹೇಳ್ರಿ? ಸದ್ಯಕ್ಕೆ ಇಷ್ಟೇ ಸಾಕು. ಮುಂದಿನ ವರ್ಕ್ ನೋಡ್ಕೊಂಬಣ. ಈಗ ನಾನು ಏನು ಹೇಳಿನ ಅಷ್ಟು ಕೊಡ್ರಿ. ಕರಿಯಪ್ಪರೆ, ಆ ಗೌರಿ ಮೀನ ತವಾ ಫ್ರೈ ಮಾಡ್ಕೊಂಡು ತಿಂದ್ರೆ ಒಳ್ಳೆ ಟೇಸ್ಟು. ನೀವು ತವಾ ಫ್ರೈ ಮಾಡ್ಕೊಂಡೆ ತಿನ್ರಿ. ಬೇರೆ ಸಾಂಬಾರ್ ಗಿಂಬಾರು ಮಾಡಿಸ್ಬೇಡ್ರಿ ಆಯ್ತಾ? ತವಾ ಫ್ರೈ ಆದರೆ ಸೂಪರ್ ಆಗಿರುತ್ತೆ ಗೌರಿ ಮೀನು. ಹೌದೇನಮ್ಮ? ತವಾ ಫ್ರೈ ಬೇರೆ ಮಾಡ್ಬೇಕಾ? ಆಯ್ತು ಇರಲಿ, ಮಾಡ್ಕೊಂಡು ತಿಮ್ಮನ. ಪ್ಯಾಕ್ ಮಾಡಿರಿ. ದುಡ್ಡು ಎಷ್ಟಾಯ್ತು ಹೇಳ್ರಿ? ಕರಿಯಪ್ಪರೆ, 300 ರೂಪಾಯಿ ಆಯ್ತು ಅಷ್ಟೇ ಕಣ್ರಿ. ಬಾಂಗ್ಡೆ ಮೀನು 200 ರೂಪಾಯಿ, ಗೌರಿ ಮೀನು 100 ರೂಪಾಯಿ, 300 ರೂಪಾಯಿ ಆಯಿತು. ಏನ್ರಿ ಕರಿಯಪ್ಪ, ಚೆನ್ನಾಗಿದ್ದೀರಾ? ನಿಮ್ಮನ್ನು ನೋಡಿ ತುಂಬ ದಿವಸ ಆಯಿತು. ಊರಿಗೆ ಹೋಗಿ 1 ವಾರ ಆಗಿತ್ತಾ, ಹಂಗಾಗಿ ನಾನು ನಿಮ್ಮನ್ನು ನೋಡೋಕ್ಕಾಗಲಿಲ್ಲ. ನಿನ್ನೆ ಬಂದೆ. ಇವತ್ತು ಭಾನುವಾರ ಅಲ್ಲ, ಅದಕ್ಕೆ 1-2 kg ಮೀನು ತಗೊಂಡೋಗಿ ಸಾಂಬಾರು ಮಾಡಿಸ್ಕೊಂಡು ಊಟ ಮಾಡೋಣ ಅಂತ ಬಂದೆ. ನಿಮ್ಮ ನೋಡಿದೆ, ಅದಕ್ಕೆ ಮಾತಾಡ್ತೆ. ನೋಡಿ ಖುಷಿ ಆಯಿತು ಭಾಳ. ಯಾರು? ಸುರೇಶನಾ? ಚೆನ್ನಾಗಿದ್ದೀನಾ?
ಯಾವ್ರಿಗೆ ಹೋಗಿದ್ದೆ? ಹಾಂ, ಅಯ್ಯೋ ನೋಡಿ ಒಂದು ತಿಂಗಳನ್ನ ಆಯ್ತು ನನಗೆ ಬುಡು 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 ಮಾತಾಡ್ತೀಯ. ಹಾಂ, ಇರಲಿ, ಒಂದೇ ವಾರ ತಾನೇ ಆಗಿರೋದು, ಏನು ವರ್ಷ ಏನಾಗಿಲ್ವಲ್ಲ. ಬಂದಿರೋದು ಮೀನು ತಗೊಂಡೋಗಿ ಮುಚ್ಕೊಂಡು ಮೀನು ತಗೊಂಡೋಗಿ ಊಟ ಮಾಡ್ಕೊಂಡು ಮನೆಯಾಗಿರು. ಹಾಂ, ಯಾಕೋ ಗ್ರಾಚಾರ ಸರಿ ಇಲ್ವಲ್ಲ ನಂದು. ಹಾಂ, ಆಯಿತು ಕರಿಯಪ್ಪನವ್ರೆ. ಹಾಂ, ಮೀನನ್ನ ತಗೊಂಡೋಗಿ ಮುಚ್ಕೊಂಡು ಸಾಂಬಾರು ಮಾಡಿಸ್ಕೊಂಡು ಊಟ ಮಾಡಿ ಮಲ್ಕೋತೀನಿ. ಹಾಂ, ಸರಿ ಆಯಿತು. ನೀನೇ ನಮ್ಮ ಹಂಗೆ ನೋಡ್ತಿದ್ಯಾ? ಹಾಂ, ನಮ್ಮ ಪಾರ್ಸಲ್ ಮಾಡಿದ್ದಾಯ್ತಾ? ನಮ್ಮ ಮೀನು ಕೊಡು, ಟೈಮ್ ಆಯಿತು, ಮನೆಗೆ ಹೋಗ್ಬೇಕು ನಾವು. ಹಾಂ, ಮೀನು ಸಾರು ಮಾಡಿಕೊಂಡು ಫಿಶ್ ಬೋಂಡ ಮಾಡಿಸ್ಕೊಂಡು ಊಟ ಮಾಡಿ ತಕ್ಷಣ ಮಲ್ಕೋಬೇಕು ನಾವು. ಟೈಮ್ ಆಯಿತು, ಬೇಗ ಕೊಡು. ಹಾಂ, ತಗೊಳ್ರಿ ತಗೊಳ್ರಿ ಕರಿಯಪ್ಪನವ್ರೆ, ಕೊಟ್ಟೆ, ರೆಡಿ ಆಯಿತು, ಕೊಟ್ಟೆ ಕೊಟ್ಟೆ. ಹಾಂ, ತಗೊಳ್ರಿ ಕರಿಯಪ್ಪನವ್ರೆ, ನಿಮ್ಮದು ಮೀನು ರೆಡಿ ಆಯಿತು. ಹಾಂ, ಮುನಿಯಮ್ಮ, ಸರಿ ಮುನಿಯಮ್ಮ, ಬರ್ತೀನಿ. ಹಾಂ, ಮೀನು ಸಾರು ಉಂಡು ಮನೆಗೊಂತೀನಿ. ಹಾಂ, ಸರಿ ಸುರೇಶ, ಮೀನು ತಗೊಂಡು ಹುಷಾರಾಗಿ ಮನೆ ಹೋಗಿ ಸೇರ್ಕ. ಹಾಂ, ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಆಮೇಲೆ. ಹಾಂ, ಆಯಿತು ಕರಿಯಪ್ಪಣ್ಣರೇ. ಹಾಂ, ಮೀನು ತಗೊಂಡು ಸೀದಾ ನಮ್ಮ ಮನೆಗೆ ಹೋಗ್ತೀನಿ. ಹಾಂ, ಬೇರೆ ಎಲ್ಲೂ ಹೋಗಲ್ಲ. ಆಯಿತು. ಏನು ಮುನಿಯಮ್ಮ, ಚೆನ್ನಾಗಿದೆಯಾ? ಮೀನಿನ ವ್ಯಾಪಾರ ಎಲ್ಲ ಚೆನ್ನಾಗಿ ನಡೀತೈತಾ? ಉಂಕಂಡ್ರಿ ಸುರೇಶನ, ದೇವ್ರದಿಂದ ಮೀನಿನ ವ್ಯಾಪಾರ ಚೆನ್ನಾಗಿ ನಡೀತೈತೆ. ಯಾವ ಮೀನು ಕೊಡಲಿ, ಎಷ್ಟು ಕೆ ಜಿ ಕೊಡಲಿ ಹೇಳ್ರಿ? ಹಾಂ, ಜಾಸ್ತಿ ಬೇಡಪ್ಪ, 1 kg ಕಾಟ್ಲಾ ಸಾಕು ನನಗೆ. ಹಾಂ, ಗೌರಿ ಅದು ಇದು ಬೇಡ, 1 kg ಕಾಟ್ಲಾ ಸಾಕು. ಅಷ್ಟೇ ಸಾಕು ನನಗೆ. ಹ್ಞೂ, ತಗೊಂಡೋಗ್ತೀನಿ. ಅಯ್ಯೋ, ಜಿಲೇಬಿ ಮೀನು ಚೆನ್ನಾಗೈತೆ, ಜಿಲೇಬಿ ಮೀನು ತಗೊಂಡೋಗ್ಲಾಗೆ. ಹಾಂ, ಒಳ್ಳೆ ಮೀನು. ಅಯ್ಯೋ, ಇದನ್ನೇ ತಿನ್ನೋಕ್ಕಾಗಲ್ಲ, ಅದನ್ನೆಲ್ಲ ತಗೊಂಡೋಗೋಣ. ಇಲ್ಲಿ 1 kg ಕಾಟ್ಲಾ ಕೊಡು. ಹ್ಞೂ, ಜಿಲೇಬಿ ಮೀನು ಭಾಳ ಟೇಸ್ಟ್ ಆಗಿತ್ತು ಕಾಣೋ. ಎಲ್ಲ ಮೀನುಗಳು ಹಂಗಲ್ಲ, ಅದು ಜಿಲೇಬಿ ಮೀನು. ಭಾಳ ತಲೆ ಅದಕ್ಕೆ, ಅದನ್ನು ತಿಂದರೆ ನಿಮ್ಮ ಬುದ್ಧಿನೂ ಓಡುತ್ತೆ. ತಗೊಳ್ರಿ. ಜಾಸ್ತಿ ಏನಾಗಿಲ್ಲ, ನಿಮ್ಮದು ಅಷ್ಟೇ 300 ರೂಪಾಯಿ ಆಗಿರೋದು. ತಗ. ಸರಿ ಕಡೆ ಮುನಿಯಮ್ಮ, ಬರಲ್ಲ, ಮನೆ ಕಡೆ ಹೊಂಟೀನಿ ನಾನು. ಏನು, ನಿನ್ನ ಮೀನಿನ ವ್ಯಾಪಾರ ಇನ್ನೂ ಮುಗಿದಿಲ್ವಾ? ಇನ್ನೂ 1 ಗಂಟೆ ಬೇಕಾ? ನೀವು ಇವಾಗ ಮೀನು ಕೊಂಡ್ಕೊಂಡೆ, ಅದಕ್ಕೆ ಲೇಟ್ ಆಯಿತು. ಈಗ ಮನೆ ಕಡೆ ಹೊಂಡದೆ. ಮುನಿಯಮ್ಮ, ವ್ಯಾಪಾರ ಚೆನ್ನಾಗೈತೆ ನಮ್ಮ ಇವತ್ತು. ಮೊದಲನೇ ಕೈ ನಂದೇ ಹಾಕಿರೋ ನಾನು. ನಂದು ಕೈ ಹಾಕಿದ ಮೇಲೆ ವ್ಯಾಪಾರ ನಿನಗೆ ಚೆನ್ನಾಗಿ ಆಗುತ್ತೆ. ಇರೋ ಬರೋ ಮೀನೆಲ್ಲ ಖಾಲಿ ಆಗ್ತವೆ ಅಷ್ಟೇ. ಕಣ್ರಿ ಕರಿಯಪ್ಪರೆ, ವ್ಯಾಪಾರ ಚೆನ್ನಾಗಾಯ್ತು. ನೋಡಿದ್ರಾ? ಯಾರು ಇನ್ನು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾರು ಮರಿಬೇಡ್ರಿ, ನಿಮ್ಮ ಫ್ರೆಂಡ್ಸ್ಗೂ ಹೇಳಿ, ಆಯ್ತಾ? ಹಂಗೆ ಮೀನು ಸಾರು ಊಟ ಮಾಡೋಕ್ಕೆ ನಮ್ಮ ಮನೆಗೆ ಬರೋದು ಮರಿಬೇಡ್ರಿ, ಆಯ್ತಾ? ಕರೆಕ್ಟಾಗಿ ಸರಿಯಾಗಿ 8:30ಗೆ ಇವತ್ತು ನಮ್ಮ ಮನೆಗೆ ಬಂದ್ಬಿಟ್ರಿ. ಮೀನು ಸಾರು ಮುದ್ದೆ ಚೆನ್ನಾಗಿ ಉಂಡ್ಬಿಟ್ಟು ಹೋಗಿವ್ರಂತೆ.